ಇದು ಚುರುಕ್ ಮೆಣಸಿನ ಗಿಡ. ಕೆಲವು ಕಡೆ ಗಾಂಧಾರಿ ಮೆಣಸು ಅಂತಾರೆ. ಬೇರೆ ಬೇರೆ ಕಡೆ ಬೇರೆ ಬೇರೆ ರೀತಿ ಹೆಸರು ಹೇಳ್ತಾರೆ. ಇದು ಆ್ಯಕ್ಚುಲಿ ರುಚಿ ಎಷ್ಟು ಚೆನ್ನಾಗಿರುತ್ತೆ ಅಂತಂತಂದರೆ, ನಾನು ಇದನ್ನು ಅಡುಗೆಗೆ ಟ್ರೈ ಮಾಡ್ತಾ ಇದ್ದೀನಿ. ಇದ್ರ ಬಗ್ಗೆ ಸುಮ್ಮನೆ ಒಂಥರ ಗ್ಯಾಸ್ಟ್ರಿಕ್ ಬರುತ್ತೆ, ಖಾರ ಅಂತೇಳಿ ಇದು ಮಾಡಿದ್ದಾರೆ. ಸುಳ್ಳು. ನಿಜವಾದ ರುಚಿ ಇದ್ರಲ್ಲಿ ತುಂಬ ಚೆನ್ನಾಗಿದೆ. ಇದು ಒಂದು ಸುಮಾರು ಒಂದು 10-12 ವರ್ಷದಿಂದ ನಮ್ಮ ತೋಟದಲ್ಲಿ ಸಾಕಷ್ಟು ಗಿಡ ಇದ್ವು. ಒಂದು 7-8 ಗಿಡ ಇದ್ವು. ಇದೇನು ಅಂದರೆ, ಇದಕ್ಕೆ ಒಂದು ನೆರಳು ಬೇಕು, ಬಿಸಿಲು ಬೇಕು. ಪಾರ್ಷಿಯಲ್ ಲೈಟಲ್ಲೇ ಇದು ಬರೋದು. ಇನ್ನು ಹೋಗಿ ಬಯಲಿಗೆ ಹಾಕ್ಬಿಟ್ರೆ ಇದು ಬರಲ್ಲ. ನಾನು ಈ ಥರ ಕೆಂಪು ಆಗಿರುತ್ತಲ್ಲ, ಈ ಥರದ ಹಣ್ಣೆಲ್ಲ ಕಿತ್ಕೊಂಡು ತಾಳು ಬೀಜ ಜಾಸ್ತಿ ಮಾಡೋಣ ಅಂತಂದ್ಬಿಟ್ಟು ಅದನ್ನು ಒಣಗಿಸಿ ಬೀಜ ಎಲ್ಲ ಹಾಕಿ ನೋಡಿದೆ, ಬರಲಿಲ್ಲ ಅವು. ಯಾಕೆ ಅದನ್ನು ಮಾಡಿದೆ ಅಂದರೆ, ನನಗೆ ಯಾವಾಗಲೂ ಒಂದು ಸತಿ ಫೇಸ್ಬುಕ್ಕಲ್ಲಿ ಯಾರೋ ಈ ಫೋಟೋ ಹಾಕಿದ್ದಕ್ಕೆ ನನಗೊಂದು ಕೆ ಜಿ ಕಳಿಸಿ ಅಂತಂತಂದರು. ಅವರೇನೋ ಅಂದರು. ಆಮೇಲೆ ಕೆ ಜಿಗೆ ಅವಾಗ ಎಷ್ಟು 800 ರೂಪಾಯಿ ರೇಟ್ ಇತ್ತು 3-4 ವರ್ಷದಲ್ಲಿ. ಈಗಿನ್ನೂ ಜಾಸ್ತಿ ಆಗಿದೆ. ಇದು ನಿಜವಾದ ಕಷ್ಟ ಎಲ್ಲಿ ಅಂದರೆ, ನಾವು ಒಂದು ಗೊಬ್ಬರನೂ ಹಾಕಲ್ಲ, ನೀರು ಹಾಕಲ್ಲ, ತನ್ಪಾಡಕ್ಕೆ ತಂದು ಬೆಳೀತಾ ಬಿಡಿಸೋದು. ನಾನು ನನ್ನ ಮಕ್ಕಳಿಬ್ಬರು ಸೇರಿಕೊಂಡು ಒಂದು ಹೆಚ್ಚು ಕಮ್ಮಿ 3 ಅವರ್ಸ್ ಬಿಡಿಸಿ ನಮಗೆ 280 ಗ್ರಾಮ್ ಬಿಡ್ಸೋಕ್ಕಾಯ್ತು. ಯಾಕಂದರೆ ಇದು ಒಂದು ಚೂರು ಮುಟ್ಟಿದ್ರೆ ಕಡ್ಡಿನೇ ಬಂದುಬಿಡುತ್ತೆ. ಬಿಡಿಸೋದೇ ಒಂದು ಇದರಲ್ಲಿ ಇರೋ ದೊಡ್ಡ ಸವಾಲು ಬಿಟ್ಟರೆ ಇನ್ನೇನೂ ಅಲ್ಲ ಇದು. ಬಟ್ ಅಷ್ಟು ರುಚಿ ಇರೋದು, ತುಂಬ ಸೂಕ್ಷ್ಮವಾದ ಗಿಡ. ಇದು ಯಾಕೆ ಈ ವರ್ಷ ಯಾಕೆ ಇಷ್ಟು ಜಾಸ್ತಿ ಆಗಿದೆ ಅಂದರೆ, ಲಾಸ್ಟ್ ಇಯರು ಕೊನೆಗೆ ಬಿಸಿಲು ತುಂಬ ಜಾಸ್ತಿ ಆಯ್ತಲ್ಲ, ಪಕ್ಷಿಗಳಿಗೆ ಆಹಾರ ಕಡಿಮೆ ಆಗಿತ್ತು. ಅವು ಇಲ್ಲೊಂದು ಹರಟೆಮಲ್ಲ ಅಂತ ಒಂದು ಪಕ್ಷಿ ಇದೆ, ಇಲ್ಲೆಲ್ಲ ಓಡಾಡ್ತಾ ಇರುತ್ತೆ. ಅದು ವಿಪರೀತ ತಿನ್ನುತ್ತೆ. ಗಿಣಿಗಳು ತಿಂತವೆ, ಹರಟೆಮಲ್ಲ ತುಂಬ ತಿನ್ನುತ್ತೆ. ಅದು ತಿಂತಿದ್ದು ಲಾಸ್ಟ್ ಟೈಮ್ ಅದು ಮೋಸ್ಟ್ಲಿ ಇಷ್ಟೊಂದು ಅದು ನೋಡು, ಬೀಜ ಪ್ರಸಾರದಲ್ಲೇ ಕೆಲವು ಹಕ್ಕಿಗಳು ಬರೋದು, ಅಲ್ಲ ಗಿಡಗಳು ಬರೋದು. ನಾವು ಮನುಷ್ಯರು ಏನು ಮಾಡಿದ್ರು ಬರಲ್ಲ ಅವು.